ಜಸ್ಟ್ ಇವಾಗ ತಾನೇ ಅಮ್ಮನ ಮನೆಗೆ ಬರ್ತಾ ಇದೀನಿ. ನಂಗೆ ತುಂಬಾ ದಿನದಿಂದ ಅಪ್ಪ ಅಮ್ಮನ ಇಬ್ರು ಇಂಟರ್ನ್ಯಾಷನಲ್ ಟ್ರಿಪ್ ಕರ್ಕೊಂಡು ಹೋಗ್ಬೇಕಂತ ಸಖತ್ ಇಷ್ಟ ಇದೆ. ಬಟ್ ಅವರು ಪ್ರೈಸ್ ಕಾಸ್ಟ್ಲಿ ಅಂತ ಯಾವಾಗ್ಲೂ ಬರಕ್ ಒಪ್ಪದೇ ಇಲ್ಲ. ಬಟ್ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಅಟ್ಲೀಸ್ಟ್ ಒಂದು ವರ್ಚುವಲ್ ಎಕ್ಸ್ಪೀರಿಯನ್ಸ್ ಮಾಡ್ಸೋಣ ಅನ್ನೋದು ನನ್ನ ಆಸೆ. ಸೊ ರೆಡಿ ಆಗಕ್ ಹೇಳಿದ್ದೆ, ಎಲ್ಲಿಗಂತ ಅವ್ರಿಗೆ ಹೇಳಿಲ್ಲ. ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋಗೋಣ ಬನ್ನಿ. ಇಬ್ರು ರೆಡಿನಾ? ಬನ್ನಿ ನಿಮ್ಗೊಂದ್ ಕಡೆ ಕರ್ಕೊಂಡು ಹೋಗ್ತಾ ಇದೀನಿ. ಮನೆಯಿಂದ ಡೈರೆಕ್ಟ್ ಆಗಿ ನೆಕ್ಸಸ್ ಮಾಲ್ಗೆ ಕರ್ಕೊಂಬಂದೆ. ಸೊ ಇಲ್ಲಿ ಬಂದು 12 ಕಂಟ್ರೀಸ್ ಆಪ್ಷನ್ಸ್ ಇದೆ. ಸೊ ಇವ್ರಿಗೆ ಯಾವ್ದು ನೋಡ್ಬೇಕಂತಾನು ಗೊತ್ತಿಲ್ಲ. ನಾನ್ ಅನ್ಕೊಂಡೆ ಪಪ್ಪಂಗೆ ಬ್ಯಾಂಕಾಕ್ ತೋರ್ಸೋಣ ಮತ್ತೆ ಅಮ್ಮಂಗೆ ಪ್ಯಾರಿಸ್ ತೋರ್ಸೋಣ ಅಂತ. ಬನ್ನಿ ಟಿಕೆಟ್ ತಗೊಳ್ಳೋಣ. ಸೊ 1 ಟಿಕೆಟ್ಗೆ 100 ರೂಪಾಯಿ. ಎಕ್ಸ್ಪೀರಿಯನ್ಸ್ ಮಾಡಕ್ ರೆಡಿನಾ ಇಬ್ರು? ಆಲ್ರೆಡಿ ಇವಾಗ ಮಕ್ಳು ನೋಡ್ತಾ ಇದಾರೆ, ಅದಾದ್ಮೇಲಿಂದ ಪಪ್ಪ ಮಮ್ಮಿ ನೋಡ್ತಾರೆ. ನೋಡಿ ಮಕ್ಳು ಹೆಂಗ್ ಎಂಜಾಯ್ ಮಾಡ್ತಾ ಇದಾರೆ. ಇವಾಗ ತಾನೇ ಸ್ಟಾರ್ಟ್ ಆಗಿದೆ. ಇಬ್ರು ಮೇಲೆ ಕೆಳಗೆ ಆ ಕಡೆ ಈ ಕಡೆ ತಿರ್ಕೊಂಡು ಎಂಜಾಯ್ ಮಾಡ್ತಾ ಇದಾರೆ. ಚೆನ್ನಾಗಿದ್ಯಾ? ಕೇಳ್ಸಲ್ಲ. ಇವಾಗ ಮುಗಿದ್ಮೇಲಿಂದ ಎಕ್ಸ್ಪೀರಿಯನ್ಸ್ ಕೇಳೋಣ. ಸೊ ಇವಾಗ ತಾನೇ ಮುಗ್ದಿದೆ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಕೇಳೋಣ. ಚೆನ್ನಾಗಿತ್ತ ಮಮ್ಮಿ? ತುಂಬಾ ಚೆನ್ನಾಗಿತ್ತು, ಅಲ್ಲೇ ಹೋಗ್ ಬಂದಂಗ ಆಯ್ತು. ಕರ್ಕೊಂಡೋದ್ರೆ ಬರ್ತೀಯಾ? ಬರ್ತೀನಿ. ಸೊ ಪಪ್ಪನ್ ಕೇಳೋಣ, ಎಕ್ಸ್ಪೀರಿಯನ್ಸ್ ಹೇಗಿತ್ತು ಪಪ್ಪ? ತುಂಬಾ ಫೈನ್ ಆಗಿತ್ತು. 100 ರೂಪಾಯಿ ಕೊಟ್ಟು ಯಾರು ಬೇಕಾದ್ರೂ ನೋಡಬಹುದು. ವರ್ತು. ವರ್ತ್ ವರ್ತ್ ವರ್ತ್